ಈ ಎಡ್ಜ್ ತೊಗೊಂಡ್ರೆ ನನಗಿಂತ ತೊಗೊಂಡ್ರೆ ಅಲ್ಲೊಂದು ಎಡ್ಜ್ ಇಟ್ಟಂತು ಇಷ್ಟು ಘಾಟ್ ಆಗ್ಬಿಟ್ಟು ಅದ ಎಲ್ಲ ಮಾಡೋದು ಅದ್ರಲ್ಲಿ ಈಗ ಇದನ್ನ ತಗದ ಕೇಸಂದ್ರಿ ಇದೆಲ್ಲ ಪ್ಲೇನ್ ಆದ್ರೆ ಈ ದಾಳಿಯಿಂದ ಜಳ ಸ್ಟಾರ್ಟ್ ಆಗಿ ಬಂದಿಲ್ಲ ಅಷ್ಟು ಅದ್ಭುತ ಪ್ಲೇಸ್ ಐತ್ರಿ बसन मालिक ಬಲ್ಲ ನೀವು ಒಂದು ನಾಲ್ಕು ಮಂದಿ ಬೇರೆ ಬಂದಿಲ್ಲ ಅಲ್ಲ ನಾವು ಹೊಟ್ಟೆ ಬೇಡ ಬರ್ರಿ ಕಡೆ ಬರ್ರಿ ನಾಲ್ಕು ಮಂದಿ ಬರ್ರಿ ನಾನು ಬರ್ರಿ ಎಲ್ಲ ಒಂದು ನಾಲ್ಕು ಮಂದಿ ಬಸನ ದುಡವ್ರ ಬರ್ರಿ ಮ್ಯಾಲೆ ಬರ್ರಿ ಎಲ್ಲ ಏ ಬರ್ರಿ ಭಗತ್ ಬರ್ರಿ. ನಮಸ್ಕಾರ. ಇವತ್ತು ಗೋಕಾಕ್ ನಗರ ಪ್ರದೇಶಕ್ಕೆ ಹೊಂದಿಕೊಂಡಂಥ ಈ ನದಿಗಳ ಸಂಗಮವಾಗುವಂಥ ಸಂಗಮ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ಬೇಕಂತ ಸನ್ಮಾನ್ಯ ಅಶೋಕ್ ಪೂಜಾರಿ ಅವರು, ರಾಜು ಮುನ್ನೋಳಿ ಅವರು, ಕಲ್ಯಾಣ ಶೆಟ್ಟಿ ಅವರು, ಇನ್ನೂ ಅನೇಕ ಅವರ ಚಂದ್ರಶೇಖರ ಕೊಣ್ಣೂರು ಅವರು, ಭಾಳಷ್ಟು ಜನ ಗೋಕಾಕದ ಪ್ರವಾಸಿಗಳು ಭಾಳ ದಿನಗಳ ಕನಸಿದೆ ಅವರಿಗೆ ಈ ಭಾಗದಲ್ಲಿ ಒಂದು ಧಾರ್ಮಿಕವಾಗಿರ್ಬೋದು, ಪ್ರವಾಸಿ ತಾಣ ಆಗಬೇಕು ಮತ್ತು ಗೋಕಾಕ್ ಜನರಿಗೆ ಒಂದು ಬರಲಿಕ್ಕೆ ದಿನನಿತ್ಯ ಸಾಯಂಕಾಲಕ್ಕೆ ಉಪಯುಕ್ತ ಆಗಬೇಕಂತ ಬಹು ದಿನಗಳ ಅಶೋಕ್ ಪೂಜಾರವರು ಕನಸಿದೆ ಅವರು. ನಿನ್ನೆ ಕೂಡ ಈ ರೀತಿ ಇದೆ ಅಂದಾಗ ನಾನು ಇವತ್ತು ಖಾಲಿ ಇದ್ದೀನಿ, ಇವತ್ತು ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಅವ್ರು ಹೇಳ್ದಂಗೆ ಬಂದು ಸುಮಾರು ಸ್ಥಳಗಳನ್ನು ನೋಡುವಂಥ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಭಾಳಷ್ಟು ಜನ ತಮ್ಮದೇ ಅಂತ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡೋಣ ಯಾವ ರೀತಿಯಿಂದ ಮಾಡಬೇಕು, ಯಾವ ಇಲಾಖೆಯಿಂದ ಮಾಡಿಸ್ಬೇಕಂತ. ಈಗಾಗಲೇ ಒಂದು ನೀರಾವರಿ ಇಲಾಖೆಯಿಂದ ಮುಂಚೆ ಒಂದು ಶಾಂಕ್ಷನ್ ಆಗಿತ್ತು, ಹಿಂದಿನ ಶಾಸಕರು ಸ್ಥಳೀಯ ಶಾಸಕರು ಮಾಡಿಸಿದ್ರು, ಆದರೆ ಅದು ಕಾರ್ಯಗತ ಆಗಿಲ್ಲ ಅದು. ಸೊ ಹೀಗಾಗಿ ಅಷ್ಟು ದೊಡ್ಡ ಅಮೌಂಟ್ ಈಗ ಸಿಗೋದು ಭಾಳ ಕಷ್ಟ, ಅದು ಭಾಳ ದೊಡ್ಡ ಅಮೌಂಟನ್ನು ಅವಾಗ ನಿಗದಿ ಮಾಡಲಾಗಿತ್ತು. ಸರ್ಕಾರ ಈಗ ಅದನ್ನು ಬಹುಶಃ ಒಪ್ಕೊಂಡಿಲ್ಲ, ತಾತ್ವಿಕವಾಗಿ ಸ್ಥಗಿತಗೊಳಿಸಿದೆ. ಸೊ ಇನ್ನು ಹಂತ ಹಂತವಾಗಿ MIA ಬರ್ತಿದೆ, ಪ್ರವಾಸೋದ್ಯಮ ನಮ್ಮ ಇಲಾಖೆಯಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದು ಒಂದು ನೀಲನಕ್ಷೆಯನ್ನು ನಾವು ರೆಡಿ ಮಾಡ್ತೀವಿ. ಎಲ್ಲರೂ ಇಂಜಿನಿಯರ್ಗಳು ಅದಾರ, ನಮ್ಮ PW ಅವರಿದೆ. ಆಮೇಲೆ ನೀವು ಒಂದು ಜಂಟಿಯಾಗಿ ಒಂದು ಮಾಡಿ ಮಿನಿಮಮ್ದಾಗ ಏನು ಮಾಡಲಿಕ್ಕೆ ಈಗ ಲೋಳಸರ್ ಬ್ರಿಡ್ಜ್ಗೆ ಹೋಗೋದು ಅವಶ್ಯಕತೆ ಇಲ್ಲ, ಈ ಪಾರ್ಟ್ ಮಾತ್ರ, ಇಲ್ಲಿ ಪಾರ್ಟ್ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಎಲ್ಲ ತೊಗೊಳ್ಲಿಕ್ಕಾಗಲ್ಲ, ಒಂದು ಎಲ್ಲರೂ ಕಂಬೈನಾಗಿ ಮಾಡಿ ಅವರು ಮಿನಿಮಮ್ದಾಗ ಏನು ಮಾಡಲಿಕ್ಕಿದೆ. ಇನ್ನೊಂದು ಸಲ ಅಶೋಕ್ ಪೂಜಾರಿ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಸ್ಮಶಾನ, ಒಂದು ಅದ್ರ ಪಕ್ಕಕ್ಕೆ ಕೂಡಲಿಕ್ಕೆ ಘಾಟ್ ಅಂತ ಏನು ಹೇಳ್ತಾರಲ್ಲ ಅಷ್ಟನ್ನಿದೆ. ಆ ಕಡೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು 2-3 ಐಟಮ್ ಅಷ್ಟು ಮಾತ್ರ ಇದೆ, ಅಷ್ಟಕ್ಕೆ ಸೀಮಿತವಾಗಿ ಈಗ ವರ್ಕ್ ಮಾಡೋಣ. ಸೊ ಈಗಾಗಲೇ ಗೋಕಾಕ್ ನಗರಕ್ಕೆ ಕಳೆದ 30 ತಿಂಗಳಿಂದ APMC ರಸ್ತೆಯನ್ನು ಸುಧಾರಣೆ ಮಾಡಿದ್ದೀವಿ. ನಮಗೆ ಈಗ ಲೋಳಸರು ಬ್ರಿಡ್ಜ್ ಪದೇ ಪದೇ ಅದನ್ನು ಮುಳುಗ್ತಾ ಇತ್ತು, ನೀರು ಹಚ್ಚಿ ಬಂದಾಗ ಅದನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಾವು UTIದಿಂದ ತರುವಂಥ ಪ್ರಯತ್ನ ಮಾಡಿದ್ದೇವೆ. ಜೊತೆಗೆ ಒಂದು ಗ್ರಂಥಾಲಯ ಕೂಡ ನಾವು ಮಾಡ್ತಾಯಿದ್ದೀವಿ, ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಸೊ ಜೊತೆಗೆ ಕೋರ್ಟು ವಕೀಲರ ಸಂಘದ ಕಟ್ಟಡ ಕೂಡ ಸುಮಾರು 3.5 ಕೋಟಿಯಲ್ಲಿ ಕೂಡ ಈಗಾಗಲೇ ಕೆಲಸ ಮುಗಿಯುವಂಥ ಹಂತದಲ್ಲಿದೆ. ಅದ್ರ ಜೊತೆಗೆ ನಾವು ಹಿಂದೆ ನಗರಸಭೆಯವರು ಕಸ ವಿಲೇವಾರಿ ಮಾಡ್ತಿದ್ರು ನಮ್ಮ ಮನೆ ಹಿಂದ್ಗಡೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೂಡ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಸೊ ನಮ್ಮ ಅವಧಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾವೆ. ಅದ್ರ ಜೊತೆಗೆ ಇವತ್ತೇನು ಅಶೋಕ್ ಅವರ ನೇತೃತ್ವ ತಂಡ ಹೇಳಿದೆ, ಇದನ್ನು ಕೂಡ
ನಮ್ಮ ಅಧಿಕಾರಿಗಳು ನೋಡೋಣ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಅದ್ರ ನಂತರ ಇನ್ನೊಂದು ಸಾರಿ ಸಭೆ ಸೇರಿ ಅದನ್ನು ಕಾರ್ಯಗತ ಮಾಡುವಂಥ ಮಾತನ್ನು ಇವತ್ತು ಹೇಳುತ್ತಾ, ನಿಮ್ಮ ಏನು ಗೋಕಾಕ್ ನಗರ ಅಭಿವೃದ್ಧಿಗೆ ನಿಮ್ಮ ಆಸಕ್ತಿ ಏನಿದೆ, ನಾವು ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದರ ಪರವಾಗಿದೆ ಅಂತೇಳಿ ನನ್ನ ಮಾತು ಮುಗಿಸೋದು. ನಮಸ್ಕಾರ ರೀ.